ಪ್ರೀತಿಯ ದ್ವಿತೀಯ PUCಯ ಸ್ಪೆಷಲ್ ಆಗಿ ನಮ್ಮ ಸೈನ್ಸ್ ವಿದ್ಯಾರ್ಥಿಗಳೇ, ಪ್ರಥಮ ಆಗಿರ್ಬೋದು, ದ್ವಿತೀಯ PUCಯ ವಿದ್ಯಾರ್ಥಿಗಳಾಗಿರ್ಬೋದು, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಬಹಳ ಜನ ಸರ್ ಫಿಸಿಕ್ಸ್ ಡಿಫಿಕಲ್ಟ್ ಆಗ್ತಾ ಇದೆ, ಕೆಮಿಸ್ಟ್ರಿ ಡಿಫಿಕಲ್ಟ್ ಆಗ್ತಾ ಇದೆ, ಮ್ಯಾಥ್ಸ್ ಡಿಫಿಕಲ್ಟ್ ಆಗ್ತಾ ಇದೆ, ಬಯೋ ಡಿಫಿಕಲ್ಟ್ ಆಗ್ತಾ ಇದೆ ಅಂತ ಕಮೆಂಟ್ಸ್ ಮೇಲೆ ಕಮೆಂಟ್ಸ್ ಆಗ್ತಾ ಇದ್ದೀರಾ. ಇನ್ನು ಕೆಲವೊಬ್ಬರು ಸರ್ ಫಿಸಿಕ್ಸಲ್ಲಿ ಔಟ್ ಆಫ್ ಔಟ್ ತೆಗಿಬೇಕು, ಯಾವ ರೀತಿಯಾಗಿ ನಾನು ಏನಂತೀರ ತಗೊಳ್ಳೋ ಪ್ರಿಪ್ರೇಷನನ್ನು ಮಾಡಬೇಕು, ಏನೇನು ಓದಬೇಕು ಸರ್, ಪಾಸಿಂಗ್ ಏನಾದರೂ ಇದ್ದರೆ ಕೊಟ್ಬಿಡಿ ಅಥವಾ ಓದಲಿಕ್ಕೆ ಕ್ವಶನ್ ಪೇಪರೇ ಕೊಟ್ಟುಬಿಡಿ ಅಂತ ಇಂತಹ ಆಯಿತಾ ಕಮೆಂಟ್ಸ್ಗಳನ್ನು ಮಾಡ್ತಾಯಿದ್ದೀರಾ. ನಿಮಗೋಸ್ಕರ ಇವತ್ತು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೇನೆ. ಆಯಿತಾ, ಬನ್ನಿ ವಿದ್ಯಾರ್ಥಿಗಳೇ, ಒಂದೊಂದಾಗಿಯೇ ಈ ಒಂದು ವಿಡಿಯೋದಲ್ಲಿ ನಿಮಗೋಸ್ಕರ ಸಂತೋಷದ ಸುದ್ದಿಯನ್ನು ತಂದಿರುವಂಥದ್ದು. ಯಾಕಂದರೆ ಮಾಡಲ್ ಕ್ವಶನ್ ಪೇಪರ್ಸ್ಗಳನ್ನು ನಾನು ಅಪ್ಲೋಡ್ ಮಾಡಿದಾಗ ಬಹಳ ಜನ ವಿದ್ಯಾರ್ಥಿಗಳು ಸರ್ ಇದರ ಒಂದು PDF ಕಾಪಿ ಕೊಟ್ಟುಬಿಡಿ ಸರ್, ನಮಗೆ ಹೆಲ್ಪ್ ಆಗುತ್ತೆ ಅಂತ ಆ ಒಂದು ರಿಕ್ವೆಸ್ಟಿಗಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೇನೆ. ಯಾವ ರೀತಿಯಾಗಿ ಫ್ರೀ PDF ಕಾಪಿಯನ್ನು ಎಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಸಂಪೂರ್ಣವಾಗಿ ಇದು ತಿಳಿಸ್ಕೊಡ್ತೇನೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್, ಫ್ರೀ ಉಚಿತವಾಗಿ ನೀವು PDF ಕಾಪಿ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು, ಅದಕ್ಕೆ ಕೀ ಆನ್ಸರ್ ಎಲ್ಲಿ ಸಿಗುತ್ತೆ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ದಿಸ್ ವಿಡಿಯೋ ಈಸ್ ಪ್ಯೂರ್ಲಿ ಮೆಂಟ್ ಫಾರ್ ಅವರ್ ಸೈನ್ಸ್ ಚಿಲ್ಡ್ರನ್, ಸೈನ್ಸ್ ಸ್ಟೂಡೆಂಟ್ಸ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ PUC. PCMB ಚಿಲ್ಡ್ರನ್ ಆಗಿರ್ಬೋದು ಅಥವಾ PCMC ವಿದ್ಯಾರ್ಥಿಗಳಾಗಿರ್ಬೋದು. PC ಅಂದರೆ MB ಅಂದರೆ ನೀಟ್ ಸ್ಟೂಡೆಂಟ್ಸು, PCMC ಅಂದರೆ JE ಸ್ಟೂಡೆಂಟ್ಸು, ಇಲ್ಲಿ ಇಂಜಿನಿಯರ್ಸು, ಇಲ್ಲಿ ಡಾಕ್ಟರ್ಸ್ಗಳು. ಬನ್ನಿ, ಈಗ ಫ್ರೀ PDF ಬೇಕು ಸರ್ ನಮಗೆ ಮಿಡ್ ಟರ್ಮ್ ಎಕ್ಸಾಮಿಗೆ, ಏನು ಮಾಡಬೇಕು ಅಂತ. ಇದು ನನ್ನ Gmail ID. ಫಸ್ಟು ಈ Gmail IDಯನ್ನು ಬರ್ಕೊಂಡ್ರೆ ಬಹಳ ಒಳ್ಳೆಯದು ಎಲ್ಲರೂ ಕೂಡ. ದಿಸ್ ಈಸ್ ಮೈ Gmail ID ALLINONE1PDF99@gmail.com ಅನ್ನುವಂಥದ್ದು ಇದು ನನ್ನ ಮೇಲ್ ID ಆಗಿರುತ್ತೆ. ಇವತ್ತಿನ ನನ್ನ ಟಾಪಿಕ್ ಏನು ಅಂತ ಹೇಳಿದರೆ, ಫಿಸಿಕ್ಸಲ್ಲಿ ನಿಮಗೆ ಏನನ್ನು ಓದಬೇಕು, ಏನನ್ನು ರಿವೈಸ್ ಮಾಡಬೇಕು, ಆರ್ ಯು ರೆಡಿ ಫಾರ್ ಮಿಡ್ ಟರ್ಮ್ ಎಕ್ಸಾಮ್ ಅಂತ ನೀವೇ ನಿಮಗೆ ಹೇಗೆ ಚೆಕ್ ಮಾಡ್ಕೊಳ್ಬೇಕು ಅಂತ. ಕ್ಲಿಯರ್ ಆಲ್ ಆಫ್ ಯು? ಹಾಗಿದ್ರೆ ಬನ್ನಿ ವಿದ್ಯಾರ್ಥಿಗಳೇ, ಈ ಕೋಡನ್ನು ನೆನ್ಪಿಟ್ಕೊಳ್ಳಿ. ಇವತ್ತು ಫಿಸಿಕ್ಸ್ PHY ಅಂತ ಬರೆದು 700 ಅಂತ, ಕೆಮಿಸ್ಟ್ರಿ 786, ಮ್ಯಾಥ್ಸ್ 800, ಬಯೋ 2526. ನಿಮಗೆ ಫ್ರೀಯಾಗಿ ಉಚಿತವಾಗಿ PDF ಕಾಪಿಗಳು ಬೇಕು ಅಂದರೆ ದಯವಿಟ್ಟು ಇದು ನನ್ನ ಮೇಲ್ ID ಆಗಿರುತ್ತೆ. ಈ ಒಂದು ಮೇಲ್ IDಗೆ ತಾವುಗಳು ಏನು ಮಾಡಬೇಕು, ಈ ಒಂದು ಕೋಡನ್ನು ನನಗೆ ಕಳುಹಿಸಿ ಕೊಡಬೇಕು. ನಿಮಗೆ ನಮ್ಮ ಅಸಿಸ್ಟೆಂಟು ನಿಮಗೆ 4ರಿಂದ ಆಯಿತಾ 4 to 5 ಕ್ವಶನ್ ಪೇಪರ್ಸ್ಗಳನ್ನು ಕಳಿಸಿ ಕೊಡ್ತಾರೆ. ಯಾವುದು? ಸಪ್ರೇಟಾಗಿ ಫಿಸಿಕ್ಸು, ಸಪ್ರೇಟಾಗಿ ಕೆಮಿಸ್ಟ್ರಿ 4 ಕ್ವಶನ್ ಪೇಪರ್ಸು, ಮ್ಯಾಥಮೆಟಿಕ್ಸ್ ಒಂದು 4ರಿಂದ 5 ಪ್ರಶ್ನೆ ಪತ್ರಿಕೆಗಳು ಹಾಗೂ ಬಯೋ 4ರಿಂದ 5 ಪ್ರಶ್ನೆ ಪತ್ರಿಕೆಗಳನ್ನು ನಿಮಗೆ ಉಚಿತವಾಗಿ ಕಳುಹಿಸಿ ಕೊಡ್ತಾರೆ. ತಾವುಗಳು ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಂಡು ಆರಾಮಾಗಿ ಕೂತ್ಕೊಂಡು ವರ್ಕ್ ಮಾಡ್ಬೋದು. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್, ಎಲ್ಲರಿಗೂ ಅರ್ಥ ಆಯಿತು ಅನಿಸುತ್ತೆ. ಹಾಗಿದ್ದರೆ ಯಾವ ರೀತಿಯಾಗಿ ಕಳಿಸ್ಬೇಕು ಅದನ್ನು ಕೂಡ ನಾನು ನಿಮಗೆ ಹೇಳಿಕೊಟ್ಬಿಡ್ತೇನೆ. ಯಾಕಂದರೆ ಬಹಳ ಜನ ವಿದ್ಯಾರ್ಥಿಗಳು, ಯಾಕಂದರೆ ಈ ವಿಡಿಯೋ ಮಾಡುತ್ತಿರುವಂಥದ್ದು ನಮ್ಮ ಪ್ರಥಮ ಹಾಗೂ ನೋಡಿ ಫಸ್ಟ್ PUC ಸೆಕೆಂಡ್ PUC ಇಬ್ಬರಿಗೂ ಕೂಡ, ಫಸ್ಟ್ PUC ಬಾರ್ ಸೆಕೆಂಡ್ ಇಯರ್ PUC ಇಬ್ಬರಿಗೂ ಕೂಡ ಮಾಡುತ್ತಿರುವಂಥದ್ದು. ಹಾಗಾಗಿ ನೀವು ಡೈರೆಕ್ಟಾಗಿ ಈಗ ಫಿಸಿಕ್ಸ್ 700 ಅಂತ ಕಳಿಸ್ಬಿಟ್ರೆ ನಾನು ಫಸ್ಟ್ ಇಯರ್ ಕಳಿಸ್ಬೇಕು, ಸೆಕೆಂಡ್ ಇಯರ್ ಕಳಿಸ್ಬೇಕು ಅನ್ನೋದೇ ಗೊತ್ತಾಗಲ್ಲ. ದಯವಿಟ್ಟು ಒಂದು ಫಾರ್ಮೇಟಲ್ಲಿ ಕರೆಕ್ಟಾಗಿ ನಾನು ಹೇಳಿದ ಫಾರ್ಮೇಟಲ್ಲಿ ಕಳಿಸಿದರೆ ನಿಮಗೆ ನಾವು ಉಚಿತವಾಗಿ ನಿಮ್ಮ ಮೇಲ್ IDಗೆ, ನಿಮ್ಮ Gmail IDಗೆ ಫ್ರೀ PDF ಕಾಪೀಸ್ಗಳನ್ನು ಕಳುಹಿಸಿ ಕೊಡುತ್ತೇವೆ. ಹಾಗಿದ್ರೆ ಯಾವ ರೀತಿಯಾಗಿ ಕಳಿಸ್ಬೇಕು ಅಂತ ನೀಟಾಗಿ ಹೇಳ್ತಾ ಇದ್ದೀನಿ, ಕೇಳ್ಕೊಳ್ಳಿ ಆಯಿತಾ. ನೋಡಿ, ನೇಮ್ ಬರೀಬೇಕು. ನೇಮ್ ಅಂತ ಹಾಕಿಬಿಟ್ಟು ನಿಮ್ಮ ಸಂಪೂರ್ಣವಾದ ಹೆಸರನ್ನು ಬರೀರಿ. ಇಲ್ಲಿ ಈಗ ನಾನು ಎಮರ್ಜೆನ್ಸಿಗೆ ನನ್ನ ಹೆಸರನ್ನು ಬರೆದಿರ್ತೇನೆ, ಕ್ಲಿಯರ್ ಆಲ್ ಆಫ್ ಯು, ಇಸ್ಲಾಮ್ ಅಂತ. ನಂತರದಲ್ಲಿ ನೋಡಿ ಕ್ಲಾಸ್ ಅಂತ ಬರೀರಿ. ಕ್ಲಾಸ್ ಫಸ್ಟ್ PUCನೋ ಅಥವಾ ಸೆಕೆಂಡ್ PUCನೋ ಅಂತ. ಕ್ಲಿಯರ್? ಯಾವುದಾದ್ರೂ ಒಂದು ಬರೀರಿ ಸರ್, ಹೌದಲ್ವಾ? ನೀವು ಪ್ರಥಮ PUC ಆಗಿರಬೇಕು, ಇಲ್ಲ ದ್ವಿತೀಯ PUC ಆಗಿರ್ಬೋದು. ಕ್ಲಿಯರ್? ಕ್ಲಾಸ್ ಫಸ್ಟ್ PUC ಆರ್ ಸೆಕೆಂಡ್ ಇಯರ್ PUC ಯಾವುದು ಅಷ್ಟೇ ಬರೀಬೇಕು. ನೆಕ್ಸ್ಟ್ ಮೈ ಡಿಯರ್ ಚಿಲ್ಡ್ರನ್, ಕೋಡ್ ಅಂತ ಹಾಕಬೇಕು. CODE ಕೋಡ್ ಅಂತ ಹಾಕಬೇಕು. ಫಿಸಿಕ್ಸ್ ಕ್ವಶನ್ ಪೇಪರ್ ಬೇಕಾ? PHY ಅಂತ ಹಾಕಿ 700 ಅಂತ ಹಾಕಬೇಕು. ಎಲ್ಲರಿಗೂ ಅರ್ಥ ಆಯಿತು ಅನಿಸುತ್ತೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್, ಆಯಿತಾ. ನೆಕ್ಸ್ಟು ಡಿಸ್ಟ್ರಿಕ್ಕು, ನೀವು ಯಾವ ಡಿಸ್ಟ್ರಿಕ್ಕು ಅದನ್ನು ಕಳಿಸಿರಬೇಕು. ನೋಡಿ, ಈಗ ನಾನು ಸಪೋಸ್ ಬೆಂಗಳೂರು ಅಂತ ಬರಿತೀನಿ. ಈಗ ಸುಮ್ಮನೆ ಬರಿತಾ ಇರೋದು ಬೆಂಗಳೂರು ಅಂತ, ಸಿಲಿಕಾನ್ ಸಿಟಿ ಅಂತ ನಾನು ಬರ್ಕೊಂಡೆ. ತಾವುಗಳು ದಯವಿಟ್ಟು ನಿಮ್ಮ ಹೆಸರು, ನಿಮ್ಮ ಕ್ಲಾಸ್ ಕೋಡ್ ಗೊತ್ತಾಯ್ತಲ್ವ, ಹಾಗೂ ನಿಮ್ಮ ಡಿಸ್ಟ್ರಿಕ್ ಹೆಸರನ್ನು ಹಾಕಿಬಿಟ್ಟು ಇದು ಬಾಡಿನಲ್ಲಿರಬೇಕು. ಕ್ಲಿಯರ್ ಆಲ್ ಆಫ್ ಯು ಮೈ ಡಿಯರ್ ಚಿಲ್ಡ್ರನ್. ಇದನ್ನು ತಾವುಗಳು ನಮ್ಮ ಮೇಲ್ IDಗೆ ಕಳುಹಿಸಿ ಕೊಟ್ಟರೆ ಇದನ್ನು
ಇಲ್ಲಿಷ್ಟೇ ಚೇಂಜ್ ಆಗುತ್ತೆ. ಆಮೇಲೆ ಕೆಮಿಸ್ಟ್ರಿಗೆ ಮತ್ತೆ ನೀವು CHE ಅಂತ ಬರೆದು 786 ಅಂತ ಬರೀರಿ. ಮ್ಯಾಥ್ಸ್ ಪೇಪರ್ ಬೇಕಾದವರು ಮ್ಯಾಥಮೆಟಿಕ್ಸ್ ಅಂತ ಬರೆದು 800 ಅಂತ ಬರೀರಿ. ಬಯೋ ಬೇಕಾದವರು 2526 ಅಂತ ಬರೆದು ಆಯಿತಾ ಕೋಡಲ್ಲಿ ಇಷ್ಟು ಚೇಂಜ್ ಮಾಡಿದರೆ ಆಯಿತು. ಇದೆಲ್ಲ ಸೇಮ್ ಆಗಿರುತ್ತೆ. ಕ್ಲಾಸಲ್ಲಿ ಫಸ್ಟ್ ಇಯರು ಸೆಕೆಂಡ್ ಇಯರು ಅಂತ ತಾವುಗಳು ಮೆನ್ಷನ್ ಮಾಡಬೇಕಾಗತ್ತೆ. ಹೋಪ್ ಯು ಅಂಡರ್ಸ್ಟುಡ್ ಎವ್ರಿಥಿಂಗ್. ಯಾಕೆ ಸರ್ ಈ ಪ್ಲಾನ್ ಮಾಡಿದ್ದೀರಾ ನೀವು ಅಂತ ಹೇಳಿದರೆ, ಹಾಗಿದ್ರೆ ಇದರಿಂದ ವರ್ಕೌಟ್ ಆಗುತ್ತಾ ಅಂತ ನಿಮಗೆ ಕ್ಲಿಯರಾಗಿ ತಿಳಿಸ್ಬಿಡ್ತೇನೆ. ಹೋಪ್ ಎವ್ರಿ ಒನ್ ಹ್ಯಾಸ್ ಕಾಪಿಡ್ ಇಟ್. ಆಯಿತಾ, ಕ್ಲಿಯರಾಗಿ ಕೇಳ್ಕೊಂಬಿಡಿ ವಿದ್ಯಾರ್ಥಿಗಳೇ. ಆಯಿತಾ, 70 ಔಟ್ ಆಫ್ 70 ಬೇಕು. ಇದು 70 ಮಾರ್ಕ್ಸು ಇವತ್ತು ಮಾಡ್ತಾ ಇರೋದು ಈ ಪೇಪರಲ್ಲಿ. ಮ್ಯಾಥಮೆಟಿಕ್ಸ್ ಒಂದು 80 ಮಾರ್ಕ್ಸಿಗಿರುತ್ತೆ. ಬೇಕು ಅಂತ ಹೇಳಿದರೆ ಇಮ್ಯಾಜಿನ್ ಯುವರ್ ಸೆಲ್ಫು. ಏನು ಓದಬೇಕು ನೀವು? ಒಂದು ಟೆಕ್ಸ್ಟ್ ಬುಕ್ಕು. ಅದು ಯಾವುದಾಗಿರುತ್ತೆ ಸರ್? NCERT ಟೆಕ್ಸ್ಟ್ ಬುಕ್ ಆಗಿರುತ್ತೆ. ಕ್ಲಿಯರಾ? ಸಿಲೆಬಸ್ಸು SYLLABUS. ನೋಡಿ ಸರ್ ವಿದ್ಯಾರ್ಥಿಗಳೇ, ಬೇಜಾರಾಗಬೇಡಿ, ಮತ್ತೆ ಅದನ್ನೇ ಹೇಳ್ತಾ ಇದ್ದೀನೇನೋ ಅಂತ. ಆಲ್ ಓವರ್ ಕರ್ನಾಟಕ ಸೇಮ್ ಫಿಸಿಕ್ಸ್ ಟೆಕ್ಸ್ಟ್ ಬುಕ್ಕು, ಸೇಮ್ ಆಥರು, ಸೇಮ್ ಸಿಲೆಬಸ್ಸು. ಆಲ್ ಓವರ್ ಕರ್ನಾಟಕ ಸೇಮ್ ಕೆಮಿಸ್ಟ್ರಿ ಪೋರ್ಷನ್ನು, ಸೇಮ್ ಕೆಮಿಸ್ಟ್ರಿ NCERT ಟೆಕ್ಸ್ಟ್ ಬುಕ್ಕೆ ಸೇಮ್ ಕ್ವಶನ್ ಪೇಪರು. ಆಲ್ ಓವರ್ ಕರ್ನಾಟಕ ಸೇಮ್ ಮ್ಯಾಥಮೆಟಿಕ್ಸ್ ಪೋರ್ಷನ್ನು, ಸೇಮ್. ಸ್ವಲ್ಪ ಒಂದು ಚಾಪ್ಟರ್ ವೇರಿಯೇಷನ್ ಆಗಿರ್ಬೋದು ಅಷ್ಟೇ. ಆದರೆ ಆಲ್ ಓವರ್ ಕರ್ನಾಟಕ ಸೇಮ್ ಟೆಕ್ಸ್ಟ್ ಬುಕ್ಕು, ಸೇಮ್ ಆಥರು, ಹೌದಲ್ವಾ? ಅದನ್ನೇ ನಾನು ನಿಮಗೆ ತಿಳಿಸ್ತಾ ಇರುವಂಥದ್ದು. ಸೇಮ್ ಸಿಲೆಬಸ್ಸು ಅಂದಮೇಲೆ ಸೇಮ್ ಇಂಪಾರ್ಟೆಂಟ್ ಕ್ವಶನ್ಸು ಇರುತ್ತೆ. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಟೀಚರ್ ಮಾತ್ರ ಬೇರೆಯವ್ರು ಇರ್ತಾರೆ ಪಾಠ ಮಾಡೋರು. ಹಾಗಾಗಿ ಕ್ವಶನ್ಸು ನಾನು 8ನೇ ಕ್ವಶನ್ನು ಈಗ ಆಯಿತಾ, ಯಾವುದೋ ಒಂದು ಕೇಳಿದರೆ ಡ್ರಾ ಎ ನೀಟ್ ಡಯಾಗ್ರಾಮ್ ಆಫ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತ ನಾನು 4 ಅಂಕದ ಪ್ರಶ್ನೆಯನ್ನು ಕೇಳಿದರೆ, ಇದೇ ಕ್ವಶನನ್ನು 5 ಮಾರ್ಕಿಗೆ ಇನ್ನೊಬ್ಬರು ಟೀಚರು ಅವರ ಕ್ವಶನ್ ಪೇಪರಲ್ಲಿ ಡ್ರಾ ಎ ನೀಟ್ ಡಯಾಗ್ರಾಮ್ ಆಫ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಕೇಳ್ಬೋದು. ಕ್ಲಿಯರ್ ಆಲ್ ಆಫ್ ಯು? ಅರ್ಥ ಆಗತ್ತಲ್ವಾ? ಅಂದರೆ ಕ್ವಶನ್ನು ಮೇಲಿಂದ ಕೆಳಗಡೆ, ಕೆಳಗಿಂದ ಮೇಲೆ ಪೊಸಿಷನನ್ನು ಚೇಂಜ್ ಮಾಡ್ಬೋದು, ಬಿಟ್ಟರೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಅದೇ ಆಗಿರುತ್ತೆ. ನಾನು ಹೇಳಿದ್ನಲ್ವ, ನಿಮಗೆ ಕ್ವಶನ್ ಪೇಪರು ಸಿಕ್ಕಿದ ತಕ್ಷಣ ಫ್ರೀಯಾಗಿ ಉಚಿತವಾಗಿ PDF ಕಾಪಿಗಳು, ಅದನ್ನು ಕ್ಲಿಕ್ ಮಾಡಿಕೊಂಡು ನೀವೇ ಖುಷಿಯಾಗ್ತೀರಾ. ಹೌದಲ್ವಾ? ಎಲ್ಲ ಕ್ವಶನ್ ಪೇಪರು ಸೇಮೇ ಕಾಣ್ತಾ ಇದೆ ಅಂತ. ಇದರಲ್ಲಿ ಡಿಫ್ರೆನ್ಸ್ ಏನಿರುತ್ತೆ ಅಂತ ಹೇಳಿದರೆ, ಈ ಒಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಅದು ನಿಮ್ಮ ಡಿಸ್ಟಿಕ್ ಹೆಸರು ಮಾತ್ರ, ಡಿಸ್ಟಿಕ್ ಹೆಸರು ಹಾಗೂ ಆ ಡೇಟು, ಎಕ್ಸಾಮ್ ನಡೆದಿರೋ ಡೇಟು ಹಾಗೂ ಆ ಜಿಲ್ಲೆಯ ಹೆಸರು ಮಾತ್ರ ಚೇಂಜ್ ಇರುತ್ತೆ ಸರ್. ಕ್ವಶನ್ಸ್ ಎಲ್ಲ ಸೇಮ್ ಇರುತ್ತೆ. ಏನು ಜಾಸ್ತಿ ಅಂದರೆ ಒಂದು 2ರಿಂದ 3 ಪ್ರಶ್ನೆಗಳು ಎಕ್ಸ್ಟ್ರಾ ಬಂದಿರ್ಬೋದು, 2ರಿಂದ 3 ಪ್ರಶ್ನೆಗಳು ಬೇರೆದು ಬಂದಿರ್ಬೋದು, ಹಾಟ್ ಕ್ವಶನ್ಸ್ ಅಂತ ಹಾಕಿಬಿಟ್ಟು. ಇನ್ನೊಂದು, ಈ ಒಂದು 70 ಮಾರ್ಕ್ಸ್ ಕ್ವಶನ್ ಪೇಪರಲ್ಲಿ ಚೇಂಜ್ ಆಗುವಂಥದ್ದು ಯಾವುದು ಅಂದರೆ, ಈ 15 MCQs ಏನು ಕೊಡ್ತಾರಲ್ವ ನಿಮಗೆ, ಹಾಗೂ 5 ಫಿಲ್ ಇನ್ ದ ಬ್ಲ್ಯಾಂಕ್ಸು, ಇದರಲ್ಲಿ ಒಂದು 10 ಪ್ರಶ್ನೆಗಳು ಚೇಂಜ್ ಆಗ್ತವೆ. ಇಷ್ಟು ನೆನ್ಪಿಟ್ಕೊಳ್ಳಿ. ಉಳಿದ 2 ಮಾರ್ಕ್ಸ್ ಕ್ವಶನ್ಸು, 3 ಮಾರ್ಕ್ಸ್ ಕ್ವಶನ್ಸು, 5 ಮಾರ್ಕ್ಸು, ಈ ನ್ಯೂಮರಿಕಲ್ಸು ಇವೆಲ್ಲವೂ ಕೂಡ ಸೇಮ್ ಆಗಿರುತ್ತೆ. ಕಾನ್ಸೆಪ್ಟ್ ತಿಳ್ಕೋಬೇಕಾಗಿರುತ್ತೆ. ಹೋಪ್ ಯು ಅಂಡರ್ಸ್ಟುಡ್ ಎವ್ರಿಥಿಂಗ್. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಸದಾ ನಮ್ಮ ಜೊತೆ ಹೀಗೆ ಇರಲಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಎಲ್ಲರೂ ಕೂಡ ಔಟ್ ಆಫ್ ಔಟ್ ತೆಗಿತೀರಾ. ದಿಸ್ ಈಸ್ ಮೈ ಪ್ರಾಮಿಸ್ ಮೈ ಡಿಯರ್ ಚಿಲ್ಡ್ರನ್. ಆದರೆ ನೀವು ನಾನು ಹೇಳಿದ ಹಾಗೆ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಆ ಕೋಡು, ನಿಮ್ಮ ಹೆಸರು, ನಿಮ್ಮ ಡಿಸ್ಟಿಕ್ಕು, ನಮ್ಮ ಮೇಲ್ ID ಬರ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಆಯಿತಾ? ವಿಡಿಯೋ ಯಾರು ಸಂಪೂರ್ಣವಾಗಿ ನೋಡಿದ್ರೋ ಅವ್ರಿಗೆ ಅರ್ಥ ಆಯಿತು. ಹೇಗೆ ಕಳಿಸ್ಬೇಕು ಅಂತ ಹೇಳಿದರೆ, ಆಯಿತಾ, ಇಲ್ಲಿವರೆಗೂ ಗೊತ್ತಿದ್ದವರು ದಯವಿಟ್ಟು ವಿಡಿಯೋನ ಕ್ವಿಟ್ ಮಾಡ್ಬೋದು. ಹೇಗೆ ಕಳಿಸ್ಬೇಕು ಅಂತ ಪ್ರೊಸೀಜರನ್ನು ಹೇಳ್ಕೊಟ್ಟು ಬಿಡ್ತೇನೆ, ತಾವುಗಳು ನೋಡ್ಕೊಳ್ಳಿ. ಈಗ ಒಂದೇ ಮೆಸೇಜನ್ನು 10 ಸಲ ಹಾಕಬೇಡಿ, ಅದನ್ನೇ ನಿಮ್ಗೆ ಹೇಳ್ತಾ ಇರೋದು. ಆಯಿತಾ? ಒಮ್ಮೆ ಕಳಿಸಿದರೆ ಸಾಕು. ಅವರ್ ಅಸಿಸ್ಟೆಂಟ್ ಶಿ ವಿಲ್ ಡೂ ದಿ ನೀಡ್ಫುಲ್. ಕ್ಲಿಯರ್ ಆಲ್ ಆಫ್ ಯು? ಈಗ ಕೇಳ್ಕೊಳ್ಳಿ. ನಿಮ್ಮ ಮೇಲ್ ID ಇರುತ್ತೆ ನಿಮ್ಮ ಮೊಬೈಲಲ್ಲಿ. ಆ ಮೇಲ್ Gmail ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಮಾಡಿದರೆ ಒಂದು Gmail ಓಪನ್ ಆಗುತ್ತೆ. ಕೆಳಗಡೆ ನಿಮಗೆ ಈ ಕಡೆ ಕಾಂಪೋಸ್ ಅಂತ ಸಪ್ರೇಟಾಗಿ ಕಾಣ್ತಾ ಇರುತ್ತೆ. ಕಾಂಪೋಸ್ ಅಂತ ಒಂದು ಫೋಲ್ಡರು, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕ್ಲಿಯರ್ ಖಾಲಿ ಇರುತ್ತೆ. ಫ್ರಮ್ ನಿಮ್ಮದು ಆಲ್ರೆಡಿ Gmail ID ಬಂದಿರುತ್ತೆ. ಅಡ್ರೆಸ್ಸಲ್ಲಿ ನಮ್ಮ ಒಂದು Gmail IDಯನ್ನು ಬರೀರಿ. ಸಬ್ಜೆಕ್ಟ್ ಪಾರ್ಟಲ್ಲಿ ಪ್ಲೀಸ್ ಸೆಂಡ್ ಸೆಕೆಂಡ್ ಇಯರ್ PUC ಕ್ವಶನ್ ಪೇಪರ್ಸ್ ಅಥವಾ ಪ್ಲೀಸ್ ಸೆಂಡ್ ಫಸ್ಟ್ ಇಯರ್ PUC ಅಂತ ಬರೆದು ಕೆಳಗಡೆ ಬಾಕ್ಸ್ ಖಾಲಿ ಇರುತ್ತಲ್ವ ಜಾಗ, ಬಾಡಿ, ಅದರಲ್ಲಿ ಏನು ಮಾಡಿ ಅಂದರೆ, ನಾನು ಹೇಳಿದ್ದೆನಲ್ವ, ನೇಮು, ಡಿಸ್ಟಿಕ್ಕು, ಕೋಡು ಹಾಗೂ ನಿಮ್ಮ ಒಂದು ಇದನ್ನು ಹಾಕಿ ಕಳಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.